ಮೇಡಮ್ ನಾನ್ ನಿಮ್ಮನ್ನ ಎಲ್ಲೋ ನೋಡಿದೀನಿ ಮೇಡಮ್. ಎಲ್ಲಿ? ನೀವ್ ಅವ್ರೇ ತಾನೆ ಬಟ್ಟೆ ಸೋಪ್ ಬಾರ್ ಹಿಂಗ್ ಹೋಗಿದ ತಕ್ಷಣ ಬೆಳ್ಳಗ್ ಬರೋ ಆಡಲ್ ಬರ್ತಿರಲ್ಲ, ಅವರೇ ತಾನೆ? ಕರೆಕ್ಟಾ? ನೋಡಿದ ತಕ್ಷಣ ನಮ್ಗೆ ಗೊತ್ತಾಗದೆ ನಮ್ ಆಟೋನೇ ಅಂತದ್ದು. ಎಂತ ದೊಡ್ಡವರೆಲ್ಲ ಬರ್ತಾರೆ ನಾವ್ ಆಟೋದಲ್ಲಿ, ನಿಮ್ಮನ್ನ ನಾವು ಕಂಡಿಡಿಯಲ್ವಾ? ನೀವ್ ಹೆಂಗ್ ಬಂದ್ರು ಕಂಡಿಡ್ತೀವಿ. ಸಖತ್ತಾಗಿ ಆಡ್ತೀರಾ ಮೇಡಮ್ ನೀವು, ಸೂಪರ್ ಆಗಿ ಆಡಿದ್ರಿ. ಅಂದ್ರೆ ನೀವು ಒಂದು ಚಿತ್ರಕ್ಕೆ ಒಂದು ಕ್ಯಾಬ್ರೆ ತರ ಒಂದ್ ಸ್ಟೈಲ್ ಬೇಕು ಅಂದಾಗ ಫೋಕ್ ಮತ್ತೆ ಬ್ಯಾಲೆ ಗುಣವನ್ನ ಬಳಸಿ ಅದನ್ನ ಹಂಸಲೇಖ ಮಹಾಗುರುಗಳು ಈ ಗೀತೆಯನ್ನ ರಚಿಸಿದ್ದಾರೆ. ರಂಗಭೂಮಿ ಕಥೆಯನ್ನ ಹೇಳೋ ಶೈಲಿಯಲ್ಲಿ ಈ ಹಾಡನ್ನ ನಮ್ಮ ಮಹಾಗುರುಗಳು ಕೊಟ್ಟಿದ್ದಾರೆ. ಅಂತ ಹಾಡನ್ನ ಕೊಟ್ಟಿರುವಂತ ನಮ್ಮ ಸರ್ರು ಮಾ ಗುರುಗಳಿಗೆ ಒಡ್ರ ಚಪ್ಪಾಳೆ. ವಿಪಿ ಸಾರ್ ಹೆಂಗಿತ್ತು ಸರ್ ಹಾಡು ಮೇಡಮ್ದು? ಆಟೋ ರಾಣಿ ಅವರೇ, ಸಾರ್ ಇವತ್ತು ನಿಮ್ಮ ಪಕ್ಕದಲ್ಲಿ ನಿಂತಿರೋ ಈ ಅಂಕಿತಾ ಕುಂಡು ಅವರು ಬ್ರಿಲಿಯಂಟ್ ಆಗಿ ಹಾಡಿದ್ರು. ಓ ಮೈ ಗಾಡ್, ವಾಟ್ ಅ ಪರ್ಫಾರ್ಮೆನ್ಸ್. ಮತ್ತೆ ಈ ಹಾಡ್ದು ಆ ರಿದಮ್ ಅನ್ನು ಹಿಡ್ಕೊಂಡು ಹಾಡೋದಿದೆಯಲ್ಲ, ಅದೊಂದು ಮೋಜದು. ಇದಕ್ಕೆ ಆ ರಿದಮ್ ಇಸ್ ಒನ್ ಆಫ್ ದಿ ಫೈನೆಸ್ಟ್ ಎಲಿಮೆಂಟ್ಸ್ ಈ ಸಾಂಗ್ ಅಲ್ಲಿ. ಅದನ್ನ ಎಷ್ಟು ಚೆನ್ನಾಗಿ ಇಟ್ಕೊಂಡು, ಮತ್ತೆ ಆ ಡ್ರೆಸ್ ಅಲ್ಲಿ ನೀವು ಬಹಳ ಮುದ್ದಾಗಿ ಕಾಣ್ತಾ ಇದ್ದೀರಾ ಮೇಡಮ್. ಅದೇ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಹಾಕೊಂಡ್ ಬರ್ತಾರೆ ಸರ್. ಮನುಷ್ಯರು ಈ ಡ್ರೆಸ್ ಹಾಕೊಂಡಾಗ ಒಂದು ಡಾನ್ಸ್ ಮಾಡ್ತಾರಲ್ಲ, ಈ ಡ್ರೆಸ್ ಹಾಕೊಂಡೋದಕ್ಕೆ ಏನೋ ಹೇಳ್ತಾರಲ್ಲ, ಅಣಮಂಡ. ಅಯ್ಯೋ ಅಯ್ಯೋ ಇಲ್ಲ ಮೇಡಮ್, ಏನೋ ಹೇಳ್ತಾರೆ ಮೇಡಮ್, ಅವಳಿಗೆ ಗೊತ್ತು. ಸಾರಿ ಸಾರಿ ಸರ್, ಇದು ಸರ್ ಬ್ಯಾಲೆ ಮಾಡ್ತಾರೆ ಸರ್. ಅದೇ ಹಿಂಗೆ ನಿಂತ್ಕೊಂಡ್ಬಿಡ್ತಾರಲ್ಲ ಬೆರಳಲ್ಲೇ. ಅಂಕಿತಾ ಕುಂಡು, ವಾಟ್ ಅ ಟ್ಯಾಲೆಂಟ್ ಯು ಆರ್, ವಾಟ್ ಅ ಫೈನ್ ಟ್ಯಾಲೆಂಟ್ ಯು ಆರ್. ಥ್ಯಾಂಕ್ ಯು ಸೋ ಮಚ್. ಬಹಳ ಚೆನ್ನಾಗಿ ಹಾಡಿದ್ರಿ ಇಡೀ ಹಾಡು. ಸರ್, ಮಹಾಗುರುಗಳು ವಾಸ್ ಎಂಜಾಯಿಂಗ್ ದಿ ಆರ್ಕೆಸ್ಟ್ರಾ ಅಂಡ್ ವಿ ಆಲ್ ವೇರ್ ಎಂಜಾಯಿಂಗ್ ದಿ ಆರ್ಕೆಸ್ಟ್ರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ಅಕಾಮಡೇಟಿಂಗ್. ಇವತ್ತಿನ ದಿನ ಇವತ್ತು ಬಂದು ನಮಗಾಗಿ ಇಲ್ಲಿ ತಾವೆಲ್ಲರೂ ಬಂದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಅಂಡ್ ವೆಲ್ಕಮ್ ಟು ಸಾರಿಗಮಪ ಸರ್, ಟು ಆಲ್ ದ ಮ್ಯೂಸಿಷಿಯನ್ಸ್, ಲವ್ಲಿ ಮ್ಯೂಸಿಷಿಯನ್ಸ್. ಥ್ಯಾಂಕ್ ಯು. ಈಗ ಇನ್ನೊಬ್ರು ಅರ್ಜುನ್ ಸರ್ ಅವ್ರು ಮಾತಾಡ್ತಾರೆ. ಸರ್, ಅಂಕಿತಾ, ಸೂಪರ್ ಸಿಂಗಿಂಗ್. ನಾನು ಇವತ್ತು ಬೆಳಗ್ಗೆ ಸುಮ್ಮನೆ ಏನೋ ಒಂದು ಓದಬೇಕಾದ್ರೆ ದೇವರ ದನಿ ಸಂಗೀತ ಅಂತೆ, ಈ ಸರಿಗಮಪದ ದನಿ ಅಂಕಿತಾ. ಸೂಪರ್ ಅಂಕಿತಾ, ಸೋ ಪ್ರೌಡ್ ಆಫ್ ಯು. ಸೂಪರ್ ಸರ್, ಥ್ಯಾಂಕ್ ಯು ಸರ್. ಮಹಾಗುರುಗಳೇ, ಆಟೋ ರಾಣಿ, ಮಹಾಗುರುಗಳೇ, ಕನ್ನಡ ವಾಣಿ, ಆಹಾ, ಪ್ರತಿಭಾ ಪೇಣಿ. ಆಹಾ, ಇದನ್ನಂತೂ ನಾನೇ ಬರೀತೀನಿ ಮಹಾಗುರುಗಳೇ. ಆಟೋ ಹಿಂದೆ ನಂದು ಚೇಂಜ್ ಮಾಡ್ರಿ, ಇದನ್ನ ಬರೀರೋ. ನಾನು ತುಂಬಾ ಚಿಕ್ಕ ಹುಡುಗ ಇದ್ದಾಗ ಒಂದು ಸಿನಿಮಾಕ್ಕೆ ಹಾಡು ಬರಿ ಅಂತ ಕರೆದವರು ಕನ್ನಡದ ನಾಟಕ ರಂಗದ ಅತಿ ದೊಡ್ಡ ಹಾರ್ಮೋನಿ ವಾದಕರು BM ಸೀತಾರಾಮರಾಜು. ಅವರಂತ ಅದ್ಭುತವಾದ ಹಾರ್ಮೋನಿ ವಾದಕರನ್ನ ನಾನು ಎಲ್ಲೂ ನೋಡಿಲ್ಲ. ಅದ್ಭುತವಾದ ವಾದಕರವರು. BM ಸೀತಾರಾಮರಾಜು ಅವರು ಒಂದು ಸಿನಿಮಾ ಮಾಡಿದ್ರು, ಅದಕ್ಕೆ ಟ್ಯೂನ್ ಮಾಡಿದ್ರು, ನನ್ನ ಬರೆಯಕ್ಕೆ ಕೇಳಿದ್ರು. ನಾನು ಹಾಡು ಬರೆದೆ. ನಗುತ್ತ ಅರಳು ಮಲ್ಲಿಗೆ ಅಂತ ಒಂದು ಸಿನಿಮಾ. ನನಗಾಗ ಕೇವಲ 16 ವರ್ಷ. ಆಗ BM ಸೀತಾರಾಮರಾಜು ಅವರು ತಮ್ಮ ರೆಕಾರ್ಡಿಂಗ್ಗೋಸ್ಕರ ಬೆಂಗಳೂರಿನಲ್ಲಿ ವಾದ್ಯಗಾರನ ಕೂಡಾಕಬೇಕು ಅಂತ ಒಂದು ಯೋಜನೆ ಮಾಡಿದ್ರು. ಆಗ ಅವೈಲೇಬಲ್ ಇದ್ದಂತ ಎಲ್ಲ ಆರ್ಕೆಸ್ಟ್ರಾ ವಾದ್ಯಗಾರನ ಸೇರಿಸಿ ಬೆಂಗಳೂರಿನಲ್ಲಿ ರೆಕಾರ್ಡ್ ಮಾಡಿದ್ರು. ಅವರು ಬಿತ್ತಿದ ಬೆಂಗಳೂರಿನ ವಾದ್ಯಗಾರರ ಕನಸಿನ ಬೀಜ ಇವತ್ತು ಇಷ್ಟು ದೊಡ್ಡದಾಗಿ ಬೆಳೆದಿದೆಯಲ್ಲ. ಒಳ್ಳೆ ಚಪ್ಪಾಳೆ ದೊಡ್ಡದಾಗೆ ನೋಡಿ. ಅವರು ಇವತ್ತು ಹೊಸದಾಗಿ ಬಂದಿದ್ದಾರೆ. ಯಾವ್ದಾದ್ರು ಹೊಸ ಮನೆಗೆ ಬಂದಾಗ ಒಂದು ಆತಂಕ ಇರುತ್ತಲ್ವಾ, ಆತಂಕ ಇಲ್ಲದೆ ಇಲ್ಲಿ ತನಕ ಏನಾಗಿತ್ತು ಅಲ್ಲಿಗೆ ತಲುಪಿ ಅದ್ಭುತವಾದ ಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ. ಇದು ಬೆಂಗಳೂರಿನ ಪುಣ್ಯ, ಕರ್ನಾಟಕದ ಪುಣ್ಯ, ಚಂದನವನದ ಪುಣ್ಯ. ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ತುಂಬ ಚೆನ್ನಾಗಿ ನೋಡ್ಸಿದ್ದೀರಿ. ನೀನೇನಮ್ಮ, ನೀನು ಬಂದ್ರೇ ಒಂದು ಕಾನ್ಫಿಡೆನ್ಸ್, ವೇದಿಕೆ ಮೇಲೆ ಬಂದರೆ ಒಂದು ಕಾನ್ಫಿಡೆನ್ಸ್ ಇರುತ್ತೆ. ಇವಳು ಹಾಡನ್ನು ಕೆಡಿಸಲ್ಲ, ಹಾಡನ್ನು ಅದ್ಭುತ ಮಾಡ್ತಾಳೆ ಅಂತ ಎಲ್ರಿಗೂ ಅನಿಸಿದೆ. ಇಡೀ ಕರ್ನಾಟಕನೇ ಆ ಮಾತು ಹೇಳ್ತಾ ಇದೆ. ಆ್ಯಸ್ ಯೂಶುವಲ್ ನೀನು ನಿನ್ನ ಹಾಡನ್ನು ಪರ್ಫೆಕ್ಟಾಗಿ ಪ್ರೆಸೆಂಟ್ ಮಾಡಿದ್ಯಾ. ನನಗೂ ಬಹಳ ಖುಷಿ ಆಯಿತು. ಮೊಗಾಂಬ ಖುಷುವಾ. ಥ್ಯಾಂಕ್ ಯು ಸರ್. ಸಾಧ್ವಿನಿ ಅವರೇ, ನಿಜವಾಗ್ಲೂ ನೀವು ಬಹಳ ಸಾರಿ ಶರದಿ ಅವರೇ, ಅಲ್ಲ ಸರ್,
ಅವಳು ನಿಮ್ಮನ್ನ ಹಂಗ್ ನೋಡಲು ನನಗೆ ಹೆಸರು ಬರ್ತಾ ಇತ್ತು. ಹೆಸರು ಬರೆಸ್ಬಿಟ್ಲು. ಶರದಿ ಅವರೇ, ಬಟ್ ಸೀರಿಯಸ್ ಆಗಿ ಅಷ್ಟೊಂದು ಆ ಪಾತ್ರದಲ್ಲಿ ಹೋಗಿದ್ದೀರಾ ಅಥವಾ ಸುಮ್ಮನೆ ಮೇಕಪ್ ಇಂದ ನಮಗ್ ಕಾಣ್ತಾ ಇದೆಯಾ? ಮೇಕಪ್ ಇಂದ ಇರ್ಬೋದು, ಇಲ್ದಿದ್ರು ನಾನು ಜಾಸ್ತಿ ಅದ್ರ ಬಗ್ಗೆ ಥಿಂಕ್ ಮಾಡಿದ್ರೆ ನಂಗೆ ಪಕ್ಕಾ ನಗು ಬರುತ್ತೆ. ಓ, ಇಲ್ಲ ನಗು ಬಂದ್ಬಿಡತ್ತಾ ನಿಮ್ಗೆ? ಆಕ್ಚುಲಿ ನಾವಿಬ್ರು ನೋಡಿದ್ರೆ ನಾವು ನಗಕ್ಕೆ ಅದಕ್ಕೆ ಒಬ್ಬರೊಬ್ರು ಮುಖ ನೋಡ್ತಾನೆ ಇರ್ಲಿಲ್ಲ ಮಾಡುವಾಗ. ಹೌದಾ? ಈ ಒಂದು ವಿಷಯ ದೆವ್ವಗಳ ಬಗ್ಗೆ ನಮಗ್ ಗೊತ್ತಿರಲಿಲ್ಲ. ಒಬ್ರೊಬ್ರು ಸಿಗ್ತಾ ನಗ್ತಾ ಇರ್ತಾರೆ ಅಂತ, ಬೇರೆಯವ್ರನ್ನೆಲ್ಲ ಅಳಿಸ್ತಾರೆ. ಕಾಲು ಹೆಂಗಿದೆ? ಬಲಗಾಲು ಎಡಗಾಲು ನೇರಕ್ಕಿರ್ಬೇಕು ಸರ್. ಹೌದಾ? ಇವ್ರದ್ದು ಹಿಂಗಾಗಿದೆ ಸರ್, ಸ್ವಲ್ಪ ಪ್ರೊಸೆಸ್ ಅಲ್ಲಿ ಇದಾರೆ. ಇನ್ನು ರಾತ್ರಿ ನೀವು ಬೇರೆ ಅಲ್ಲೇ ಆಗೋಷ್ಟ್ರಲ್ಲಿ- ಪಕ್ಕದಲ್ಲಿ ನಿಂತಿದ್ದೀರಾ. ಚೆನ್ನಾಗಿರಿ. ಬಟ್ ಬಹಳ ಚೆನ್ನಾಗಿ ಹಾಡಿದ್ರಿ ಇಬ್ರುವೆ. ಅದ್ಭುತ. ಆಲ್ ದಿ ಬೆಸ್ಟ್. ಧನ್ಯಾಜಿ. ಸೂಪರ್ ಬಾಯ್, ವೆರಿ ಗುಡ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಸರ್. ಶರದಿ ಅವರೇ ನಕ್ಕೊಂಡು ಹೇಳಿ ಥ್ಯಾಂಕ್ ಯು ಸರ್. ಭಾಳ ಅದ್ಭುತವಾಗಿ ಹಾಡಿದ್ರಿ. ಒಂದು ಸೂಪರ್ ಸಾಂಗ್ ಇದು. ಬಟ್ ದೆವ್ವದ ಸಾಂಗ್ ಅಂದ್ರೆ ಇದೊಂದು ಬೆಂಚ್ ಮಾರ್ಕ್ ಹಾಡು ಕನ್ನಡದಲ್ಲಿ. ಔಟ್ ಸ್ಟ್ಯಾಂಡಿಂಗ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಅರ್ಜುನ್ ಸರ್. ಮಹಾಗುರುಗಳು ಇದೆಲ್ಲ ನೋಡಾದ್ಮೇಲೆ ನಿಮ್ಗೆ ಹೇಳಿ. ದೇವರು ಅಂದ್ರೆ ನಂಬಿಕೆ, ಹೌದು. ದೆವ್ವ ಅಂದ್ರೆ ಅಂಜಿಕೆ. ಇದೇ ದಯಾದರಿಯ ನೀತಿ. ಹೌದು ಡಿಯರ್ ಡೆವಿಲ್ಸ್, ನಿಮ್ಮ ವರ್ಲ್ಡ್ ಅಲ್ಲಿ ರಿಯಾಲಿಟಿ ಶೋಸ್ ಎಲ್ಲ ಕಂಡಕ್ಟ್ ಮಾಡ್ತೀರಾ ಇಲ್ಲ ಸರ್. ಇಲ್ವಾ? ಮತ್ತೆ ಇಷ್ಟು ಚೆನ್ನಾಗಿ ಹಾಡೋದ್ ಕಲ್ತಿದ್ದೀರಲ್ಲ, ಯಾರು ಟ್ರೈನ್ ಮಾಡಿದ್ರು ನಿಮ್ಗೆ? ಓಹೋ, ಸುಚೇತನ್ ಸರ್ ಆ ವರ್ಲ್ಡ್ ನವರಾ? ನಾನು ಎರಡು ಕಡೆನೂ ಮೆಂಟ್ರಿಂಗ್ ಮಾಡ್ತೀನಿ. ಅದೇ ಸೇಮ್ ಡೇ ಅಂಡ್ ನೈಟ್ ಡೇ ಅಂಡ್ ನೈಟ್ ಶಿಫ್ಟ್. ಓಕೆ ಓಕೆ. ಏನು ಸುಶ್ರಾವ್ಯವಾಗಿ ಹಾಡಿದ ದೆವ್ವಗಳು, ಅದ್ಭುತವಾಗಿ ಹಾಡಿದಿರಿ, ಹಾಡಿ ರಂಜಿಸಿದಿರಿ. ಎಲ್ಲ ದೆವ್ವಗಳು ಭಯ ಬೀಳಿಸಿದ್ರೆ ನೀವು ಲಾಲಿ ಹಾಡಿದಿರಿ. ನಿಮಗೆ ಕೊಳ್ಳಿ. ಈಗ ಆಶಾ ನಡೆಯೋದನ್ನ ನಾನು ನೋಡಿದೀನಿ. ದೆವ್ವ ಎಲ್ಲ ಅದೇ ಹೆಂಗ್ ವಾಕ್ ಮಾಡುತ್ತೆ ಅದೆಲ್ಲ ನನಗೆ ಗೊತ್ತಿಲ್ಲ. ಸ್ವಲ್ಪ ವಾಕ್ ಮಾಡಿ ತೋರ್ಸು ಆಶಾ. ನೀ ಅಲ್ಲಿಂದ ಬಾ, ಹೇಳ್ತೀನಿ. ಆದ್ರೆ ಇಬ್ರಿಗೂ ಹೆಂಗೆ ಒಂದೇ ಕಾಲಲ್ಲಿ ಮೊಳೆ ಚುಚ್ಕೊಂಡಿದೆ? ರಜತ್, ಕಳೆದ 2-3 ವಾರದಿಂದ ಏನ್ ಫೈರಿಂಗ್ ಮಾಡ್ತಾ ಇದೀಯ ನೀನು ಅಂದ್ರೆ ನಂಬಕ್ ಆಗೋದಿಲ್ಲ. ಹಂಗೆ ಅಂದ್ರೆ ಟ್ರೋಫಿ ಗೆಲ್ಲೇಬೇಕು ಅಂತ ನೀನು ಡಿಸೈಡ್ ಮಾಡ್ದಂಗಿದೆ. ಬಟ್ ಅದ್ಭುತವಾದ ಎನರ್ಜಿ. ನೀವು ಅವನ ಬಗ್ಗೆ ಒಳ್ಳೆ ಮಾತಾಡಿದ್ದೀರಾ. ಅದೇ ಪವರ್ನಲ್ಲಿ ನಿಮ್ಮ ಪ್ರೀತಿಯಿಂದ ಅವನಿಗೊಂದು ಗೋಲ್ಡನ್ ಬಜಾರ್ ಕೊಡಿ ಸರ್. ಧನ್ಯವಾದ ಸರ್. ಥ್ಯಾಂಕ್ ಯು ಸರ್. ರಜತ್ ಪ್ರಯತ್ನ ಪಡ್ತಾನೇ ಇದ್ರೆ ಈ ಸಕ್ಸಸ್ಸಿನ ಮೆಟ್ಲ್ ಏರ್ಬೋದು ಅನ್ನೋದಕ್ಕೆ ಒಂದು ನಿಜವಾಗ್ಲೂ ಒಂದು ಎಕ್ಸಾಂಪಲ್ ಲಕ್ಷ್ಮಿ ಮೇಡಮ್ ಟೀಮ್ ಅವರು. ಅಮೇಝಿಂಗ್, ಬಹಳ ಚೆನ್ನಾಗಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. Sarigama papa sa sa papa, sarigama papa.